ಕಳೆದ ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷದ 18 ಜನ ಶಾಸಕರನ್ನ 6 ತಿಂಗಳು ವಿಧಾನಸಭೆಯಿಂದ ಅಮಾನತು ಮಾಡಿ ಆದೇಶವನ್ನ ಮಾಡಿದ ಸ್ಪೀಕರ್ ಯುಟಿ ಖಾದರ್ ಅವರು ಈಗ ಅದನ್ನ ಹಿಂಪಡೆದುಕೊಂಡಿದ್ದಾರೆ. ಸ್ಪೀಕರ್ ಅವರ ಈ ನಿರ್ಧಾರವನ್ನ ನಾನು ಸ್ವಾಗತಿಸುತ್ತೇನೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಅವರು ಹೇಳಿದ್ದಾರೆ. ಈ ಕುರಿತು ಧಾರವಾಡದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದಂತ ಅವರು, ಸ್ಪೀಕರ್ ಅವರು ವಿಪಕ್ಷದ 18 ಶಾಸಕರನ್ನ ಅಮಾನತು ಮಾಡಬಾರದಿತ್ತು. ಒಂದು ವೇಳೆ ಮಾಡೋದಾದರೆ ಒಂದು ಅಧಿವೇಶನದಿಂದ ಮಾತ್ರ ಹೊರಗೆ ಇಡಬಹುದಾಗಿತ್ತು. ಈ ಹಿಂದೆ ಇಂತಹ ಘಟನೆಗಳು ನಡೆದಾಗ ನ್ಯಾಯಾಲಯ ಸ್ಪೀಕರ್ ಅವರ ನಿರ್ಧಾರವನ್ನ ಕಟ್ಟುವಾಗಿ ವಿರೋಧ ಮಾಡಿದೆ. ಜೊತೆಗೆ ಸ್ಪೀಕರ್ ಅವರಿಗೆ ಅಮಾನತು ಅಧಿಕಾರ ಅಥವಾ ನಿರ್ಧಾರ ಸರಿಯಲ್ಲ ಎಂದು ಮನವಿಯನ್ನ ಕೂಡ ಮಾಡಿತು. ಪ್ರಜಾಪ್ರಭುತ್ವ ಅಂದಮೇಲೆ ಪ್ರತಿಭಟಿಸುವ ಹಕ್ಕು ಇರುತ್ತದೆ. ಆದರೆ ಕೊನೆಗೂ ನಮ್ಮ ಮನವಿಗೆ ಸ್ಪಂದಿಸಿ ಅಮಾನತು ನಿರ್ಧಾರವನ್ನ ಹಿಂದಕ್ಕೆ ಪಡೆದಿರುವುದು ಸ್ವಾಗತ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೊರೋನಾ ವೈರಸ್ ಭೀತಿ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದಂತ ಅವರು, ಮಳೆಗಾಲ ಸಮಯದಲ್ಲಿ ನೆಗಡಿ ಕೆಮ್ಮು ಸಾಮಾನ್ಯ, ಯಾರೂ ಭಯ ಪಡುವಂತಹ ಅಗತ್ಯವಿಲ್ಲ. ನೆಗಡಿ ಕೆಮ್ಮು ಇದ್ದಲ್ಲಿ ವೈದ್ಯರ ಸಲಹೆಯನ್ನ ಪಡೆದು ಮಾತ್ರೆಯನ್ನ ತೆಗೆದುಕೊಳ್ಳಿ. ವಿಪರೀತ ಏನಾದರೂ ಇದ್ರೆ, ನೆಗಡಿ ಕೆಮ್ಮು ಕೊರೋನಾ ಲಕ್ಷಣಗಳು ಏನಾದರೂ ಕಂಡು ಬಂದಲ್ಲಿ ಪರೀಕ್ಷೆಯನ್ನ ಮಾಡಿಸಿ ಎಂದು ಕಿವಿಮಾತನ್ನ ಹೇಳಿದರು.